ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿಮ್ಮಪ್ಪ. ನೀವೆಲ್ಲರೂ ಒಮ್ಮೆಯಾದರೂ ತಿರುಪತಿಗೆ ಹೋಗೇ ಇರ್ತೀರಿ. ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವಿಸಿರ್ತೀರಿ. ಆದರೆ ಅದೇ ಲಡ್ಡು ಪ್ರಸಾದದ ಬಗ್ಗೆ ಇದೀಗ ಶಾಕಿಂಗ್ ಸತ್ಯ ಒಂದು ಹೊರಬಿದ್ದಿದೆ. ತಿರುಪತಿ ಲಡ್ಡು ನಾನ್ ವೆಜ್ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಬೆಚ್ಚಿ ಬೀಳಿಸೋ ಸುದ್ದಿ. ಇದು ತಿರುಪತಿ ಭಕ್ತರನ್ನ ಬೆಚ್ಚಿ ಬೀಳಿಸೋ ಸುದ್ದಿ. ತಿಮ್ಮಪ್ಪನ ಲಡ್ಡು ತಿಂದವರನ್ನ ಒಂದು ಕ್ಷಣ ನಲುಗಿಸುವ ಸುದ್ದಿ. ಆಂಧ್ರದ ತಿರುಪತಿ ದೇಗುಲದಲ್ಲಿ ಪ್ರಸಾದವಾಗಿ ನೀಡೋ ಲಡ್ಡುವಿನಲ್ಲಿ ದನದ ಕೊಬ್ಬು ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಇಂತಹದೊಂದು ಶಾಕಿಂಗ್ ಸತ್ಯ ಬಯಲಾಗಿದೆ. ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಮಹಾ ವಿವಾದ. ಭಕ್ತರಲ್ಲಿ ಆತಂಕ ಮೂಡಿಸಿದ ನಾಯ್ಡು ಹೇಳಿಕೆ. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು. ದೇಶದ ಅದ್ಭುತ ಹಾಗೂ ಪವರ್ಫುಲ್ ದೇವಾಲಯ ಕೂಡ ಹೌದು. ಅದರಲ್ಲೂ ಕೂಡ ತಿರುಪತಿ ಲಡ್ಡು ಭಾರಿ ಫೇಮಸ್. ಈಗ ಅದೇ ಲಡ್ಡು ಮೇಲೆ ಮಹಾ ಆರೋಪ ಕೇಳಿ ಬಂದಿದೆ. ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಿಸಲಾದ ಲಡ್ಡುಗಳ ಬಗ್ಗೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀಡಿರುವಂತಹ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿತ್ತು ಅಂತ ಸಿಎಂ నాయుడు ఆరోపిస్తున్నారు. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ಎನಿಮಲ್ ಫ್ಯಾಟ್ ಕೂಡ ವಾಡ್ಯಾರನಿ. ಪ್ರಾಣಿಗಳ ಕೊಬ್ಬು ಬಳಕೆ ಬಗ್ಗೆ ಕೆಎಂಎಫ್ ಅನುಮಾನ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸ್ತಾ ಇರೋ ಬಗ್ಗೆ ಖುದ್ದು ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷ ನಂದಿನಿ ತುಪ್ಪ ಬಳಸದೆ ಹೇಗೆ ಲಡ್ಡು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3000ರಿಂದ 4000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ ಒಂದು 1700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ ನಂದಿನಿ ತುಪ್ಪ 1 kg ಕೂಡ ಹೋಗಿದೆ. ಒಟ್ನಲ್ಲಿ ಶ್ರದ್ಧಾ ಭಕ್ತಿಯ ಕೇಂದ್ರ ತಿರುಪತಿ. ಹಾಗೆ ತಿರುಪತಿ ಲಡ್ಡು ವಿಚಾರವಾಗಿ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗು ದೇಶಂ ನಾಯಕರ ರಾಜಕೀಯ ಕೆಸರಚಾಟ ಜೋರಾಗಿದ್ದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿಮ್ಮಪ್ಪ. ನೀವೆಲ್ಲರೂ ಒಮ್ಮೆಯಾದರೂ ತಿರುಪತಿಗೆ ಹೋಗೇ ಇರ್ತೀರಿ. ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವಿಸಿರ್ತೀರಿ. ಆದರೆ ಅದೇ ಲಡ್ಡು ಪ್ರಸಾದದ ಬಗ್ಗೆ ಇದೀಗ ಶಾಕಿಂಗ್ ಸತ್ಯ ಒಂದು ಹೊರಬಿದ್ದಿದೆ. ತಿರುಪತಿ ಲಡ್ಡು ನಾನ್ ವೆಜ್ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಬೆಚ್ಚಿ ಬೀಳಿಸೋ ಸುದ್ದಿ. ಇದು ತಿರುಪತಿ ಭಕ್ತರನ್ನ ಬೆಚ್ಚಿ ಬೀಳಿಸೋ ಸುದ್ದಿ. ತಿಮ್ಮಪ್ಪನ ಲಡ್ಡು ತಿಂದವರನ್ನ ಒಂದು ಕ್ಷಣ ನಲುಗಿಸುವ ಸುದ್ದಿ. ಆಂಧ್ರದ ತಿರುಪತಿ ದೇಗುಲದಲ್ಲಿ ಪ್ರಸಾದವಾಗಿ ನೀಡೋ ಲಡ್ಡುವಿನಲ್ಲಿ ದನದ ಕೊಬ್ಬು ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಇಂತಹದೊಂದು ಶಾಕಿಂಗ್ ಸತ್ಯ ಬಯಲಾಗಿದೆ. ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಮಹಾ ವಿವಾದ. ಭಕ್ತರಲ್ಲಿ ಆತಂಕ ಮೂಡಿಸಿದ ನಾಯ್ಡು ಹೇಳಿಕೆ. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು. ದೇಶದ ಅದ್ಭುತ ಹಾಗೂ ಪವರ್ಫುಲ್ ದೇವಾಲಯ ಕೂಡ ಹೌದು. ಅದರಲ್ಲೂ ಕೂಡ ತಿರುಪತಿ ಲಡ್ಡು ಭಾರಿ ಫೇಮಸ್. ಈಗ ಅದೇ ಲಡ್ಡು ಮೇಲೆ ಮಹಾ ಆರೋಪ ಕೇಳಿ ಬಂದಿದೆ.
ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಿಸಲಾದ ಲಡ್ಡುಗಳ ಬಗ್ಗೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀಡಿರುವಂತಹ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿತ್ತು ಅಂತ ಸಿಎಂ ನಾಯ್ಡು ಆರೋಪಿಸಿದ್ದಾರೆ. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ಪ್ರಾಣಿಗಳ ಕೊಬ್ಬು ಬಳಕೆ ಬಗ್ಗೆ ಕೆಎಂಎಫ್ ಅನುಮಾನ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸ್ತಾ ಇರೋ ಬಗ್ಗೆ ಖುದ್ದು ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷ ನಂದಿನಿ ತುಪ್ಪ ಬಳಸದೆ ಹೇಗೆ ಲಡ್ಡು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3000ರಿಂದ 4000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ 1700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ ನಂದಿನಿ ತುಪ್ಪ 1 kg ಕೂಡ ಹೋಗಿದೆ. ಒಟ್ನಲ್ಲಿ ಶ್ರದ್ಧಾ ಭಕ್ತಿಯ ಕೇಂದ್ರ ತಿರುಪತಿ. ಹಾಗೆ ತಿರುಪತಿ ಲಡ್ಡು ವಿಚಾರವಾಗಿ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗು ದೇಶಂ ನಾಯಕರ ರಾಜಕೀಯ ಕೆಸರಚಾಟ ಜೋರಾಗಿದ್ದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿಮ್ಮಪ್ಪ. ನೀವೆಲ್ಲರೂ ಒಮ್ಮೆಯಾದರೂ ತಿರುಪತಿಗೆ ಹೋಗೇ ಇರ್ತೀರಿ. ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನ ಸೇವಿಸಿರ್ತೀರಿ. ಆದರೆ ಅದೇ ಲಡ್ಡು ಪ್ರಸಾದದ ಬಗ್ಗೆ ಇದೀಗ ಶಾಕಿಂಗ್ ಸತ್ಯ ಒಂದು ಹೊರಬಿದ್ದಿದೆ. ತಿರುಪತಿ ಲಡ್ಡು ನಾನ್ ವೆಜ್ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಬೆಚ್ಚಿ ಬೀಳಿಸೋ ಸುದ್ದಿ. ಇದು ತಿರುಪತಿ ಭಕ್ತರನ್ನ ಬೆಚ್ಚಿ ಬೀಳಿಸೋ ಸುದ್ದಿ. ತಿಮ್ಮಪ್ಪನ ಲಡ್ಡು ತಿಂದವರನ್ನ ಒಂದು ಕ್ಷಣ ನಲುಗಿಸುವ ಸುದ್ದಿ. ಆಂಧ್ರದ ತಿರುಪತಿ ದೇಗುಲದಲ್ಲಿ ಪ್ರಸಾದವಾಗಿ ನೀಡೋ ಲಡ್ಡುವಿನಲ್ಲಿ ದನದ ಕೊಬ್ಬು ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಇಂತಹದೊಂದು ಶಾಕಿಂಗ್ ಸತ್ಯ ಬಯಲಾಗಿದೆ. ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಮಹಾ ವಿವಾದ. ಭಕ್ತರಲ್ಲಿ ಆತಂಕ ಮೂಡಿಸಿದ ನಾಯ್ಡು ಹೇಳಿಕೆ. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು. ದೇಶದ ಅದ್ಭುತ ಹಾಗೂ ಪವರ್ಫುಲ್ ದೇವಾಲಯ ಕೂಡ ಹೌದು. ಅದರಲ್ಲೂ ಕೂಡ ತಿರುಪತಿ ಲಡ್ಡು ಭಾರಿ ಫೇಮಸ್. ಈಗ ಅದೇ ಲಡ್ಡು ಮೇಲೆ ಮಹಾ ಆರೋಪ ಕೇಳಿ ಬಂದಿದೆ. ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಿಸಲಾದ ಲಡ್ಡುಗಳ ಬಗ್ಗೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀಡಿರುವಂತಹ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿತ್ತು ಅಂತ ಸಿಎಂ ನಾಯ್ಡು ఆరోపిಸಿದ್ದಾರೆ. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ಪ್ರಾಣಿಗಳ ಕೊಬ್ಬು ಬಳಕೆ ಬಗ್ಗೆ ಕೆಎಂಎಫ್ ಅನುಮಾನ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸ್ತಾ ಇರೋ ಬಗ್ಗೆ ಖುದ್ದು ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷ ನಂದಿನಿ ತುಪ್ಪ ಬಳಸದೆ ಹೇಗೆ ಲಡ್ಡು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3000ರಿಂದ 4000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ 1700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ
ನಂದಿನಿ ತುಪ್ಪ 1 kg ಕೂಡ ಹೋಗಿದೆ. ಒಟ್ನಲ್ಲಿ ಶ್ರದ್ಧಾ ಭಕ್ತಿಯ ಕೇಂದ್ರ ತಿರುಪತಿ. ಹಾಗೆ ತಿರುಪತಿ ಲಡ್ಡು ವಿಚಾರವಾಗಿ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗು ದೇಶಂ ನಾಯಕರ ರಾಜಕೀಯ ಕೆಸರಚಾಟ ಜೋರಾಗಿದ್ದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.